ಸ್ನೇಹಿತರೆ, ವೆಲ್ಕಮ್ ಟು ಯಾತ್ರಿ ಎಪಿಸೋಡ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಮತ್ತೊಂದು ಶಕ್ತಿಯುತ ಕ್ಷೇತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಸಾಕ್ಷಾತ್ ಶಿವನು ಆದಿವಾಸಿಗಳಿಗಾಗಿಯೇ ಪಕ್ಕದ ಮೈಲಾರದಿಂದ ಬಂದು ಈ ಗುಡ್ಡವನ್ನು ಏರಿ ಕಲ್ಲಿನ ಈ ಸುಂದರ ದೇವಾಲಯದಲ್ಲಿ ನೆಲೆ ನಿಂತಿದ್ದಾನೆ. ಮೈಲಾರದ ಕಾರಣಿಕ ಭವಿಷ್ಯ ಎಷ್ಟು ಜನಪ್ರಿಯವಾಗಿದೆಯೋ ಅಷ್ಟೇ ಜನಪ್ರಿಯ ಈ ಕ್ಷೇತ್ರದಲ್ಲಿ ನುಡಿಯೋ ಕಾರಣಿಕ ಭವಿಷ್ಯಕ್ಕೂ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ವಿಶೇಷಗಳನ್ನು ಹೊಂದಿರೋ ಮೈಲಾರ ಲಿಂಗನಷ್ಟೇ ಶಕ್ತಿ ಹೊಂದಿರೋ ಆ ಪವಾಡದ ಕ್ಷೇತ್ರವೇ ದೇವರಗುಡ್ಡದ ಮಾಲತೇಶನ ಈ ಸನ್ನಿಧಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿರುವ ಈ ಕ್ಷೇತ್ರ ಮೈಲಾರ ಕ್ಷೇತ್ರದಷ್ಟೇ ಹೆಸರುವಾಸಿಯಾಗಿದೆ. ಮೈಲಾರದಲ್ಲಿರುವ ಲಿಂಗೇಶ್ವರನು ತಮ್ಮನಾದರೆ ದೇವರಗುಡ್ಡದ ಮಾಲತೇಶನು ಅಣ್ಣ ಅನ್ನುವ ನಂಬಿಕೆ ಇದೆ. ಹೀಗಾಗಿಯೇ ಭಕ್ತರು ಮೈಲಾರಕ್ಕೆ ಹೋಗುವ ಮುನ್ನ ಇಲ್ಲಿಗೆ ಬಂದು ಮಾಲತೇಶನ ದರ್ಶನ ಪಡೆಯುವುದು ವಾಡಿಕೆ. ಸ್ನೇಹಿತರೆ, ಕ್ಷೇತ್ರದ ಹೆಸರೇ ಹೇಳೋ ಹಾಗೆ ಇದು ಗುಡ್ಡಗಾಡು ಪ್ರದೇಶವಾಗಿದ್ದು ಈ ಗುಡ್ಡದಲ್ಲಿ ಒಂದು ಊರೇ ಇದೆ. ಗುಡ್ಡದುದ್ದಕ್ಕೂ ಇಳಿಜಾರಿನಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿನ ಜನರು ವಾಸಿಸ್ತಾ ಇದ್ದಾರೆ. ಇಲ್ಲಿರುವ ಜನರು ಗುಡ್ಡಗಾಡು ಸಮುದಾಯಕ್ಕೆ ಸೇರಿದವರಾಗಿದ್ದು ವಿಶ್ವದ ಅತ್ಯಂತ ಪ್ರಾಚೀನ ಆದಿವಾಸಿಗಳಾಗಿರುವ ಕೃಷ್ಣಗೊಲ್ಲರು ಇಲ್ಲಿ ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ. ಹಿರೇಮೈಲಾರ ಕ್ಷೇತ್ರದ ಮಹಾಸ್ವಾಮಿಗಳು ಬಾಳಿ ಬದುಕಿದ ಪ್ರಾಚೀನ ಕೋಟೆಯನ್ನು ಇಲ್ಲಿ ನಾವು ಈಗಲೂ ನೋಡಬಹುದು. ಈ ಕೋಟೆಯಲ್ಲಿ ಪ್ರಾಚೀನ ಕಾಲದ ಆದಿವಾಸಿ ಬುಡಕಟ್ಟಿನ ಸಂಪ್ರದಾಯದಂತೆಯೇ ಜನರು ವಾಸಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈ ಸ್ಥಳ ಐತಿಹಾಸಿಕವಾಗಿಯೂ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಇಲ್ಲಿ ವೀರಗಲ್ಲುಗಳು, ಶಾಸನಗಳು ನಮಗೆ ಕಾಣಸಿಗ್ತವೆ. ಅಷ್ಟಕ್ಕೂ ಪಕ್ಕದ ಮೈಲಾರ ಕ್ಷೇತ್ರಕ್ಕೂ ಈ ದೇವರಗುಡ್ಡದ ಮಾಲತೇಶನಿಗೂ ಇರುವ ನಂಟೇನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಸ್ನೇಹಿತರೆ, ದೇವರಗುಡ್ಡದಿಂದ ಸುಮಾರು 29 ಕಿಲೋಮೀಟರ್ ದೂರ ಇರುವ ಮೈಲಾರ ಕ್ಷೇತ್ರಕ್ಕೂ ಇಲ್ಲಿಗೂ ಒಂದು ನಂಟಿದೆ. ಯಾಕಂದ್ರೆ ಮೈಲಾರದಲ್ಲಿ ನೆಲೆ ನಿಂತ ಶಿವನನ್ನ ಮೈಲಾರ ಲಿಂಗ ಅಂತ ಕರೆದ್ರೆ ಇಲ್ಲಿ ನೆಲೆ ನಿಂತ ಶಿವನನ್ನ ಮಾಲತೇಶ ಅಂತ ಕರೀತಾರೆ. ಆದರೂ ಸ್ಥಳೀಯವಾಗಿ ದೇವರಗುಡ್ಡದ ಮಾಲತೇಶನನ್ನ ಅಣ್ಣ ಅಂತಲೂ ಮೈಲಾರ ಲಿಂಗನನ್ನ ತಮ್ಮ ಅಂತಲೂ ಜನರು ಕರೀತಾರೆ. ಅಷ್ಟಕ್ಕೂ ಇಲ್ಲಿ ಶಿವನು ಮಾಲತೇಶನಾಗಿ ನೆಲೆಯೂರಲು ಕಾರಣ ಪಕ್ಕದ ಮೈಲಾರ ಕ್ಷೇತ್ರ ಮತ್ತು ಆ ಒಂದು ಯುದ್ಧ. ಕ್ಷೇತ್ರ ಪುರಾಣದ ಪ್ರಕಾರ ಈ ಹಿಂದೆ ಲೋಕಕಂಟಕರಾಗಿದ್ದ ಮಣಿಕಾಸುರ ಮತ್ತು ಮಲ್ಲಾಸುರರನ್ನ ಕೊಲ್ಲಲೆಂದು ಶಿವನು ವಿಶೇಷ ರೂಪ ಧರಿಸಿ ಬರ್ತಾನೆ. ಸುಮಾರು 10 ದಿನಗಳ ಕಾಲ ಕದನ ನಡೆಯುತ್ತೆ. ಯುದ್ಧದಲ್ಲಿ ಇಬ್ಬರನ್ನ ಸೋಲಿಸಿದ ಶಿವನು ಇಬ್ಬರ ಶಿರಚ್ಛೇದ ಮಾಡ್ತಾನೆ. ಈ ವೇಳೆ ಮಣಿಕಾಸುರನ ರುಂಡ ಇಲ್ಲಿ ಬೀಳುತ್ತೆ ಮತ್ತು ಮಲ್ಲಾಸುರನ ತಲೆ ಮೈಲಾರದಲ್ಲಿ ಬೀಳುತ್ತೆ ಅಂತ ನಂಬಲಾಗಿದೆ.
ಬಳಿಕ ಇಲ್ಲಿ ಶಿವನು ಮಾಲತೇಶನಾಗಿ ನೆಲೆ ನಿಂತ ಅಂತ ಕ್ಷೇತ್ರ ಪುರಾಣ ಹೇಳುತ್ತೆ. ಮಣಿಕಾಸುರ ತಲೆ ಇಲ್ಲಿ ಬಿತ್ತು, ಮಲ್ಲಾಸುರ ತಲೆ ಅಲ್ಲಿ ಮೈಲಾರದಲ್ಲಿ. ಓಕೆ ಸ್ನೇಹಿತರೆ, ಇಲ್ಲಿ ಶಿವನು ಮಾಲತೇಶನಾಗಿ ನೆಲೆಯೂರಿದ್ರೆ ತಾಯಿ ಪಾರ್ವತಿ ಗಂಗಮಾಳವಳಾಗಿ ನೆಲೆಸಿದ್ದಾಳೆ. ಅಷ್ಟೇ ಅಲ್ಲದೆ ತಿರುಪತಿ ತಿಮ್ಮಪ್ಪ ಇಲ್ಲಿ ಹೆಗ್ಗಪ್ಪನಾಗಿ ದರ್ಶನ ಕೊಡೋದು ಮತ್ತೊಂದು ವಿಶೇಷ. ಮೈಲಾರದಲ್ಲಿ ನಡೆಯುವ ಎಲ್ಲ ಪೂಜಾ ವಿಧಿವಿಧಾನಗಳು ಇಲ್ಲಿಯೂ ನಡೆಯುತ್ತೆ. ಪ್ರತಿ ವರ್ಷ ಇಲ್ಲಿಯೂ ಸಹ ದಸರಾ ಸಂದರ್ಭದಲ್ಲಿ ಕಾರ್ಣಿಕೋತ್ಸವ ನಡೆಯುತ್ತೆ. ಸ್ನೇಹಿತರೆ, ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರಗಳ ಪೈಕಿ ದೇವರಗುಡ್ಡ ಕ್ಷೇತ್ರವೂ ಒಂದಾಗಿದ್ದು, ರಾಣೆಬೆನ್ನೂರಿನಿಂದ ದೇವರಗುಡ್ಡಕ್ಕೆ ಸಾಕಷ್ಟು ಬಸ್ಗಳ ಸಂಚಾರ ಇದೆ. ಮೊದಲು ದೇವರಗುಡ್ಡಕ್ಕೆ ಬಂದು ಬಳಿಕ ಭಕ್ತರು ಮೈಲಾರಕ್ಕೆ ದರ್ಶನಕ್ಕೆಂದು ಹೋಗ್ತಾರೆ. ಸ್ನೇಹಿತರೆ, ನಾನು ಈ ಹಿಂದೆ ಮೈಲಾರ ಕ್ಷೇತ್ರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ತಪ್ಪದೆ ನೋಡಿ. ನೀವು ಸಹ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಮಾಲತೇಶನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.